ಗೋಲ್ಡ್ ಪ್ರೈಸ್ ಅನ್ನೋದು ಡೈಲಿ ಬೇಸಿಸ್ ಅಲ್ಲಿ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದು ನೋಡ್ಬೋದು, ನಮಗೆಲ್ಲ ಡೌಟ್ ಆಗುತ್ತೆ ಇದು ಫ್ಯೂಚರ್ ಅಲ್ಲಿ ಏನಾದರೂ ಮತ್ತೆ ಪ್ರೈಸ್ ಡ್ರಾಪ್ ಆಗುತ್ತೆ ಮತ್ತೆ ಬೀಳೋ ಸಾಧ್ಯತೆಗಳಿದಾವೆ. ಇಫ್ ಇನ್ ಕೇಸ್ ನಾವು ಚಿನ್ನ ಬೈ ಮಾಡಬೇಕು ಅಥವಾ ಚಿನ್ನ ಅಥವಾ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ದಿವಸ ಕಾದು ವೆಯ್ಟ್ ಮಾಡಿ ಅದಾದ್ಮೇಲೆ ಇಂಟ್ರೆಸ್ಟ್ ಮಾಡಿದ್ರೆ ನಮ್ಗೆ ಏನಾದರೂ ಪ್ರಾಫಿಟ್ ಆಗೋ ಸಾಧ್ಯತೆಗಳಿರ್ತಾವ. ಇಫ್ ಇನ್ ಕೇಸ್ ನಾವು ಈಗಲೇ ಚಿನ್ನ ತಗೊಳ್ಳೋದಿದ್ರೆ ಈಗಲೇ ಪರ್ಚೇಸ್ ಮಾಡ್ಬೋದಾ ಅಥವಾ ಫ್ಯೂಚರ್ ಅಲ್ಲಿ ಏನಾದರೂ ಡೌನ್ ಆಗೋದು ಅಥವಾ ಹೈ ಆಗೋ ಚಾನ್ಸಸ್ಗಳಿದಾವೆ ಇನ್ನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ರಿಡಿಕ್ಷನ್ ಅನ್ನು ಮಾಡ್ತಾ ಇದ್ದೀನಿ. ವಿಶ್ಲೇಷಕರು ಪ್ರಿಡಿಕ್ಷನ್ ಮಾಡಿರೋ ಪ್ರಕಾರ ಆ ಬೆಳ್ಳಿ ಅನ್ನೋದು ಈ ವರ್ಷದಲ್ಲಿ 4 ಲಕ್ಷ ದಾಟೋ ಚಾನ್ಸಸ್ ಇದೆ ಪರ್ ಕೆಜಿಗೆ. ಅಂಡ್ ಗ್ರಾಮ್ ಬಂಗಾರ ಅನ್ನೋದು ಈ ವರ್ಷದಲ್ಲಿ 2026 ಅಲ್ಲೇ 20,000 ಪರ್ ಗ್ರಾಮ್ ಆಗೋ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ರ್ಯಾಪಿಡ್ ಆಗಿ ಚಿನ್ನ ಮತ್ತೆ ಬೆಳ್ಳಿ ಜಾಸ್ತಿ ಆಗ್ತಾ ಹೋಗ್ತಾ ಇದಕ್ಕೆ ಕಾರಣಗಳೇನು, ಫ್ಯೂಚರ್ ಅಲ್ಲಿ ಏನಾದರೂ ಈ ಪ್ರೈಸ್ ಡ್ರಾಪ್ ಆಗೋ ಸಾಧ್ಯತೆಗಳಿದಾವ, ಅಂಡ್ ನಾವು ಇಫ್ ಇನ್ ಕೇಸ್ ಚಿನ್ನ ಏನಾದರೂ ತಗೋಬೇಕಂತಂದ್ರೆ ಇದೊಂದು ರೈಟ್ ಟೈಮ್ ಅಥವಾ ಸ್ವಲ್ಪ ದಿವಸ ಕಾಯ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದ್ರೆ ಇವತ್ತಿನ ಮಟ್ಟಿಗೆ ಅಂತಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು 22 ಜನವರಿ 2026. ಇವತ್ತಿನ ಮಟ್ಟಿಗೆ ಸುಮಾರು ಬೆಳ್ಳಿ ಪರ್ ಕೆಜಿ ಬಂದ್ಬಿಟ್ಟು 3,15,000 ತನಕ ಇದೆ. ಅಂಡ್ ನಾವು ಗೋಲ್ಡ್ ರೇಟ್ ನೋಡೋದಾದ್ರೆ 24 ಕ್ಯಾರೆಟ್ ಗೋಲ್ಡ್ ಬಂದ್ಬಿಟ್ಟು ಇವತ್ತಿಗೆ 15,600 ತನಕ ಹೋಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈಗ ನಾನು ಬೆಳ್ಳಿ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತೀನಿ, ಏನಕ್ಕೆ ಈ ತರ ರ್ಯಾಪಿಡ್ ಆಗಿ ಇದು ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಇದು ರೈಟ್ ಟೈಮ್ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ. ಅಂಡ್ ಈಗ 2026 ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಎರಡು ತುಂಬಾ ರ್ಯಾಪಿಡ್ ಆಗಿ ಜಾಸ್ತಿ ಆಗ್ತಾ ಇದೆ, ತುಂಬಾ ಜಾಸ್ತಿ ಗಗನಕ್ಕೆ ಏರ್ತಾ ಇದೆ ಬೆಲೆ ಅಂತ ಹೇಳ್ಬೋದು. ಅದರಲ್ಲೂ ಸಿಲ್ವರ್ ಪ್ರೈಸ್ ಅನ್ನೋದು ಇದ್ದಕ್ಕಿದ್ದಂತೆ ಜಾಸ್ತಿ ಆಗ್ತಾ ಇದೆ. ಹಿಂಗೆ ಸಡನ್ ಆಗಿ ಈ ಬೆಳ್ಳಿ ಪ್ರೈಸ್ ಅನ್ನೋದು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂಡ್ ಇಫ್ ಇನ್ ಕೇಸ್ ಸ್ವಲ್ಪ ದಿವಸ ಕಾದ್ರೆ ಪ್ರೈಸ್ ಏನಾದರೂ ಫಾಲ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನಂಬರ್ 1 ನಾವು ತಿಳ್ಕೊಬೇಕಾಗಿರೋದು ಬೆಳ್ಳಿ ಪ್ರೈಸ್ ಏನಕ್ಕೆ ಈ ತರ ಇವಾಗ ಜಾಸ್ತಿ ಆಗ್ತಾ ಇದೆ ಸಿಲ್ವರ್ ಅಂತ ಹೇಳಿದ್ರೆ, ಈಗ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗಿದೆ, ಸಪ್ಲೈ ಅನ್ನೋದು ಕಮ್ಮಿ ಆಗಿದೆ. ಸಪ್ಲೈ ಏನಕ್ಕೆ ಕಮ್ಮಿ ಆಗಿದೆ ಅಂತ ಹೇಳ್ತಿದೀವಿ ಅಂತಂದ್ರೆ, ಸಪ್ಲೈ ಏನಕ್ಕೆ ಕಮ್ಮಿ ಆಯ್ತು ಅಂದ್ರೆ ಈ ಸಿಲ್ವರ್ ಪ್ರೊಡಕ್ಷನ್ ಮಾಡೋದು ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡೋ ಕಂಟ್ರೀಸ್ ಅಲ್ಲಿ ನಂಬರ್ 1 ಮೆಕ್ಸಿಕೋ ಇದೆ, ಸೆಕೆಂಡ್ ಬಂದ್ಬಿಟ್ಟು ಚೈನಾ ಇದೆ. ಸೊ ಮೆಕ್ಸಿಕೋ ಬಂದ್ಬಿಟ್ಟು ಅಂದಾಜು ಹೇಳ್ಬೇಕು ಅಂತಂದ್ರೆ 2025-26 ಮಧ್ಯೆ ಇಡೀ ವರ್ಲ್ಡ್ ಅಲ್ಲಿ ಏನು ಪ್ರೊಡಕ್ಷನ್ ಮಾಡಿರೋ ಸಿಲ್ವರ್ ಅಲ್ಲಿ ಅದು ಬಂದ್ಬಿಟ್ಟು 24% ಅಷ್ಟು ಮಾಡಿದೆ. ಅಂಡ್ ನೆಕ್ಸ್ಟ್ ಬರೋದು ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ಅಲ್ಲಿ ಚೈನಾ ಇದೆ. ಅಂಡ್ ಈ ಪ್ಯೂರಿಫಿಕೇಶನ್ ಅನ್ನೋದು ಬಂದಾಗ ಚೈನಾ ನಂಬರ್ 1 ಬರುತ್ತೆ. ಈ ಬೆಳ್ಳಿ ಏನಿದೆ, ಈ ಸಿಲ್ವರ್ ಅನ್ನೋದು ಡೈರೆಕ್ಟ್ ಮೆಟೀರಿಯಲ್ ಅಲ್ಲ, ಇದು ಒಂದು ಬೈ ಪ್ರಾಡಕ್ಟ್. ಬೇರೆ ಮೈನಿಂಗ್ ಮಾಡಿ ತೆಗಿಬೇಕಾದ್ರೆ ಬೇರೆ ಮೆಟೀರಿಯಲ್ ಇಂದ ತೆಗಿಯಂತ ಇದು ಒಂದು ಪ್ರಾಡಕ್ಟ್ ಆಗಿರುತ್ತೆ. ಡೈರೆಕ್ಟ್ ಆಗಿ ನಮಗೆ ಸಿಲ್ವರ್ ರೂಪದಲ್ಲಿ ಇದು ಸಿಗೋದಿಲ್ಲ, ಇದು ಒಂದು ಬೈ ಪ್ರಾಡಕ್ಟ್ ಆಗಿರ್ತದೆ. ಅಂಡ್ ಇದನ್ನ ನಾವು ಅನ್ಕೊಂಡಿರೋ ಪ್ರಕಾರ ಸಿಲ್ವರ್ ಅನ್ನೋದು ನಾವು ಏನು ಆಭರಣಗಳಾಗ ಅಷ್ಟೇ ಯೂಸ್ ಮಾಡೋದಲ್ಲ, ಇದನ್ನ ಬೇರೆ ಕಡೆ ಈಗ EV ಬ್ಯಾಟ್ರೀಸ್ಗಳಲ್ಲಾಗಿರ್ಬೋದು ಮತ್ತೆ AI ಚಿಪ್, ಸಿಲಿಕಾನ್ ಚಿಪ್ಸ್ ಈಗ ರೆಡಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅಂತ ಫೀಲ್ಡ್ಗಳಲ್ಲಾಗಿರ್ಬೋದು, ಮತ್ತೆ ಸೋಲಾರ್ ಪ್ಯಾನಲ್ಗಳಲ್ಲಿ ಇದು ಮಲ್ಟಿಪರ್ಪಸ್ ಆಗಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದರ ಡಿಮ್ಯಾಂಡ್ ಅನ್ನೋದು ಕೂಡ ಜಾಸ್ತಿ ಇದೆ. ಅಂಡ್ ಪ್ರಪಂಚದಲ್ಲೇ 50 to 60% ಅಷ್ಟು ಪ್ಯೂರಿಫೈಡ್ ಸಿಲ್ವರ್ ಅನ್ನ ಎಕ್ಸ್ಪೋರ್ಟ್ ಮಾಡೋದು ಯಾವ್ದಾದ್ರು ಒಂದು ಕಂಟ್ರಿ ಇದೆ ಅಂದ್ರೆ ಅದು ಚೈನಾ ಮಾತ್ರ. ಚೈನಾ ಏನ್ ಮಾಡಿದೆ ಅಂತಂದ್ರೆ ಜನವರಿ 1, 2026 ಇಂದ ಗೌರ್ಮೆಂಟ್ ಕೆಲವೊಂದು ರೂಲ್ಗಳು ಮಾಡಿದಾವೆ. ಏನಂತಂದ್ರೆ ಅಲ್ಲಿ ಒಳಗಡೆ ಚೈನಾ ಒಳಗಡೆ ಇರತಕ್ಕಂತ ಸಿಲ್ವರ್ ಎಕ್ಸ್ಪೋರ್ಟ್ ಮಾಡುವಂತ ಕಂಪನಿಗಳ ಮೇಲೆ ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕಿದೆ. ಏನಕ್ಕಂತಂದ್ರೆ ಈ ಸಿಲ್ವರ್ ಎಕ್ಸ್ಪೋರ್ಟ್ ಅನ್ನ ಕಂಟ್ರೋಲ್ ತರಬೇಕು, ಡಿಮ್ಯಾಂಡ್ ಜಾಸ್ತಿ ಮಾಡಿ ಪ್ರೈಸ್ ಹೈಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಆ ವಿಚಾರಗಳೇನು ಅಂತಂದ್ರೆ ಈಗ ಅದಕ್ಕೆ ಒಂದು ಕಂಡೀಷನ್ಸ್ ಇಟ್ಟಿದ್ದಾವೆ. ಅದಕ್ಕೋಸ್ಕರ ಈಗ ಬಂದ್ಬಿಟ್ಟು ಚೈನಾದಲ್ಲಿ ಏನೆಲ್ಲ ಎಷ್ಟು ಕಂಪನಿಗಳಿದ್ರೆ ಸುಮಾರು 24 ಅಷ್ಟು ದೊಡ್ಡ ಕಂಪನಿಗಳು ಮಾತ್ರ ಈಗ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾವೆ. ಅವ್ರ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಸಿಲ್ವರ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸಣ್ಣ ಪುಟ್ಟ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ಕಂಪನಿಗಳು ಅಥವಾ ಮಿಡಲ್ ಸ್ಕೇಲ್ ಅಲ್ಲಿ ಇರ್ತಕ್ಕಂಥ ಕಂಪನಿಗಳು ಯಾವ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಅನ್ನ ವಿಧಿಸಿದ್ದಾರೆ. ಅದಕ್ಕೋಸ್ಕರ ಆ ಸಪ್ಲೈ ಚೈನ್ ಅನ್ನೋದು ಕಟ್ ಆಗಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಬಟ್ ಸಪ್ಲೈ ಅನ್ನೋದು ಕಮ್ಮಿ ಆಗಿದೆ. ಈ ಸಪ್ಲೈ ಕಮ್ಮಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಈಗ ಪ್ರೈಸ್ ಅನ್ನೋದು ದಿನೇ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂಡ್ ಇದೇ ರೀತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತಂದ್ರೆ ಸೊ ಅದಕ್ಕೂ ಒಂದು ಅವಕಾಶ ಇದೆ. ಏನಂತಂದ್ರೆ ಈಗ ಯಾವಾಗ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗಿದ್ದು ಸಪ್ಲೈ ಕಮ್ಮಿ ಆಗಿದೆ ಅಂತಂದಾಗ ಸೊ ಅದಕ್ಕೆ ಆಲ್ಟರ್ನೇಟಿವ್ ಅನ್ನ ಚೂಸ್ ಹುಡುಕ್ತಾರೆ. ಆಲ್ಟರ್ನೇಟಿವ್ ಅಂತಂದ್ರೆ ಈಗ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ EV ವೆಹಿಕಲ್ ತಯಾರು ಮಾಡ್ಬೇಕಾದ್ರೆ ಸಿಲ್ವರ್ ಅನ್ನು ಯೂಸ್ ಮಾಡ್ತಾರೆ, ಮತ್ತೆ AI ಚಿಪ್ಸ್ ಅನ್ನ ತಯಾರು ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರೆ. ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಈ ಮೆಟೀರಿಯಲ್ ಸಪ್ಲೈ ಕಮ್ಮಿ ಇದೆ ಅಂತಂದಾಗ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಚೂಸ್ ಮಾಡ್ತಾರೆ. ಆಲ್ಟರ್ನೇಟಿವ್ ಅನ್ನ ಒಂದು ಹುಡುಕೋ ಪ್ರಯತ್ನವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇದಕ್ಕೂ ಮೊದಲು ಲೆಡ್ ಏನಿತ್ತಲ್ಲ, ಆ ಲೆಡ್ ಸಪ್ಲೈ ಅನ್ನೋದು ಕಮ್ಮಿ ಆಗಿದ್ದಕ್ಕೆ ಅದಕ್ಕೊಂದು ಆಲ್ಟರ್ನೇಟಿವ್ ಅನ್ನ ಹುಡುಕಿದ್ರು. ಅದರ ಆಲ್ಟರ್ನೇಟಿವ್ ಲಿಥಿಯಂ ಅಯಾನ್ ಮತ್ತೆ ನಿಕಲ್ ಬ್ಯಾಟ್ರೀಸ್. ಸೊ ಅವಾಗ ಲಿಡ್ಗೆ ಆಲ್ಟರ್ನೇಟಿವ್ ಈ ತರ ಬಂದಾಗ ಏನಾಗುತ್ತೆ, ಆ ಲಿಡ್ ಅನ್ನೋದು ಅದ್ರ ಪ್ರೈಸ್ ಅನ್ನೋದು ಡ್ರಾಪ್ ಆಗ್ಬಿಡುತ್ತೆ. ಅದೇ ರೀತಿ ಇಫ್ ಇನ್ ಕೇಸ್ ಇದರಲ್ಲಿ ಏನಾದ್ರು ಸಪ್ಲೈ ಕಮ್ಮಿ ಆಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಇದಕ್ಕೆ ಆಲ್ಟರ್ನೇಟಿವ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಆಲ್ಟರ್ನೇಟಿವ್ ಕಂಡು ಹಿಡಿದಿದ್ದಾರೆ ಅಂತಂದಾಗ
ಆಲ್ಮೋಸ್ಟ್ ಅಲ್ಲಿ ಈ ಪ್ರೈಸ್ ಅನ್ನೋದು ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ. ಅಂದ್ರೆ ತೀರಾ ಕಡಿಮೆಗೆ ಆಗೋದಿಲ್ಲ, ಒಂದು ಸರ್ಟನ್ ಲೆವೆಲ್ಗೆ ಇದು ಡ್ರಾಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ, ಮತ್ತೆ ಇನ್ಕ್ರೀಸ್ ಆಗೋ ಸಾಧ್ಯತೆಗಳು ಕಮ್ಮಿ ಇರ್ತವೆ. ಸೊ ಅದಕ್ಕೋಸ್ಕರ ಈಗ ಚೈನಾ ಈ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರೋದು. ಏನ್ ಮಾಡ್ತಾ ಇದೆ, ಚೈನಾ ಕಂಪ್ಲೀಟ್ ಆಗಿ ತನ್ನ ಹತ್ರ ಇರ್ತಕ್ಕಂಥದನ್ನ ಹೊರಗಡೆ ಕಳಿಸ್ತಾ ಇಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ತನ್ನಲ್ಲೇ ಉಳಿಸ್ಕೊಳ್ತಾ ಇದೆ. ಏನಕ್ಕಂತಂದ್ರೆ ಈ AI ಚಿಪ್ಸ್, EV ಬ್ಯಾಟ್ರೀಸ್ಗಳಲ್ಲಿ, ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಇದೆಯಲ್ಲ, ಅದನ್ನ ತನ್ನ ಕಂಟ್ರೋಲ್ಗೆ ತಗೋಬೇಕು ಇಡೀ ವರ್ಲ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವರು ಸರ್ಟನ್ ಅಮೌಂಟ್ ಅಷ್ಟು ಮಾತ್ರ ಎಕ್ಸ್ಪೋರ್ಟ್ ಮಾಡಿ ರಿಮೈನಿಂಗ್ ಅವ್ರ ಹತ್ರನೇ ಉಳಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಸಿಲ್ವರ್ ಪ್ರೈಸ್ ಅನ್ನೋದು ಇಷ್ಟು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಚಿನ್ನದ ಪ್ರೈಸ್ ಏನಕ್ಕೆ ಈ ತರ ಹೈಕ್ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಈ ಚಿನ್ನ ಅನ್ನೋದು ಬಂದ್ಬಿಟ್ಟು ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲಾ ದೇಶಗಳು ಏನಾಗ್ತಾ ಇದೆ, ಡಿ-ಡಾಲರೈಸೇಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾವೆ. ಡಿ-ಡಾಲರೈಸೇಷನ್ ಅಂತಂದ್ರೆ ಈ ಡಾಲರ್ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಈಗ ಕೆಲವೊಂದು ದೇಶಗಳಲ್ಲಿ ಡಾಲರ್ ರಿಸರ್ವ್ಸ್ ಅನ್ನ ಇಟ್ಕೊಂಡಿರ್ತವೆ. ಕಂಪನಿ ಒಂದು ರಿಸರ್ವ್ ಇಷ್ಟೊಂದು ಡಾಲರ್ ಇದೆ, ಇಷ್ಟು ಡಾಲರ್ ಇದೆ ಅಂತ ಹೇಳ್ಬಿಟ್ಟು ಆ ಡಾಲರ್ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡಬೇಕು ಅಂತ ಈಗ ನೋಡ್ತಾ ಇದ್ದೀವಿ. ಏನಕ್ಕೆ ನೋಡ್ತಿದ್ದಾವೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಾಲರ್ ನಮ್ಮ ಹತ್ರ ರಿಸರ್ವ್ ಇಟ್ಕೊಂಡಿದೀವಿ ಅಂದ್ರೆ, ಅಮೆರಿಕ ಏನಾದ್ರು ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿದೆ ಅಂತಂದ್ರೆ, ಸೊ ನಮ್ಮ ಹತ್ರ ಇರೋ ಡಾಲರ್ ಅನ್ನ ನಾವು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ವೇಸ್ಟ್ ಆಗಿ ಹೋಗಿರುತ್ತೆ. ಆತರ ಈಗೇನು ಆಲ್ರೆಡಿ ಅಮೆರಿಕ ರಷ್ಯಾ ಮೇಲೆ ಆತರ ವಿಧಿಸಿ ಏನು ಕ್ರೈಸಿಸ್ ಅನುಭವಿಸ್ತಾ ಇದೆ, ಆತರ ಚಾನ್ಸಸ್ ನಮ್ಗೆ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು, ಅಂಡ್ ಈಗಾಗಲೇ ಏನು ಇರಾನ್ ಕರೆನ್ಸಿ ಕೂಡ ತನ್ನ ಮೌಲ್ಯವನ್ನು ಕಳ್ಕೊಂಡಿತ್ತು, ಆತರ ಸಾಧ್ಯತೆಗಳು ನಮ್ಮ ಮೇಲೆ ಕೂಡ ಇರ್ತವೆ ಅಂತ ಹೇಳ್ಬಿಟ್ಟು ಎಲ್ಲಾ ದೇಶಗಳು ಮನಗಂಡು ಏನ್ ಮಾಡ್ತಾ ಇದಾವೆ, ಅವ್ರ ಹತ್ರ ಇರತಕ್ಕಂತ ಡಾಲರ್ ಅನ್ನ ಸೆಲ್ ಮಾಡ್ಬಿಟ್ಟು, ಡಾಲರ್ಸ್ ರಿಸರ್ವ್ಸ್ ಅನ್ನ ಸೆಲ್ ಮಾಡ್ಬಿಟ್ಟು ಅವ್ರ ಅದೇ ಪ್ಲೇಸ್ ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದಾರೆ. ಈ ಗೋಲ್ಡ್ ಅನ್ನೋದು ಇವಾಗೇನು ಆಭರಣಗಳಿಗಷ್ಟೇ, ಆರ್ನಮೆಂಟ್ಸ್ಗಷ್ಟೇ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಇಷ್ಟೊಂದು ಇನ್ಕ್ರೀಸ್ ಆಗೋ ಸಾಧ್ಯತೆಗಳು ಇರ್ತಾ ಇರಲಿಲ್ಲ. ಯಾಕಂತಂದ್ರೆ ಇಲ್ಲಿ ಈಗ ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಏನಿರ್ತವೆ, ಈಗ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ನಮ್ದು RBI ಬ್ಯಾಂಕ್ ಇದೆ ಅಲ್ವಾ, ಅದು ಗೋಲ್ಡ್ ಅನ್ನ ಹೆಚ್ಚು ಟನ್ಗಳ ಮುಖಾಂತರವಾಗಿ ಪರ್ಚೇಸ್ ಮಾಡ್ಕೊಂಡು ರಿಸರ್ವ್ ಆಗಿ ಇಟ್ಕೊಳ್ತಾ ಇದೆ. ಅಂದ್ರೆ ಈಗ ಡಾಲರ್ಸ್ ರಿಸರ್ವ್ ಇರೋದನ್ನ ಅದ್ರ ಬದಲಿಗೆ ಈಗ ಗೋಲ್ಡ್ ಅಲ್ಲಿ ರಿಸರ್ವ್ ಮಾಡಿ, ಯಾಕಂತಂದ್ರೆ ಗೋಲ್ಡ್ ನ ಅಮೆರಿಕ ಅನ್ನೋದು ಡಿಸೈಡ್ ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಇನ್ಸ್ಟೆಡ್ ಆಫ್ ಡಾಲರ್ ಇವರು ಗೋಲ್ಡ್ ಅನ್ನ, ನಮ್ಮ ದೇಶ ಒಂದೇ ಅಂತಲ್ಲ, ಸುಮಾರು ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ ಅನ್ನೋದು ಇದನ್ನೇ ಫಾಲೋ ಮಾಡ್ತಾ ಇದಾವೆ. ಅವ್ರ ಇರ್ತಕ್ಕಂಥ ಡಾಲರ್ ಅನ್ನ ಮಾರ್ಕೆಟ್ ಬಿಟ್ಟು ಅಂಡ್ ಅದ್ರ ಪ್ಲೇಸಿಗೆ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದಾರೆ. ಅಂಡ್ ಅದಕ್ಕೋಸ್ಕರ ಇದು ಗೋಲ್ಡ್ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗಿ ಸಪ್ಲೈ ಅನ್ನೋದು ನಾರ್ಮಲ್ ಆಗಿರೋದ್ರಿಂದ ಈ ಗೋಲ್ಡ್ ಪ್ರೈಸ್ ಕೂಡ ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಇದಷ್ಟೇ ಅಲ್ಲ, ಈಗ ಅಮೆರಿಕ ಕೂಡ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ, ಯಾರಿಗೂ ಗೊತ್ತಾಗದೇ ಇರೋ ತರ. ಯಾಕಂತಂದ್ರೆ ಇಫ್ ಇನ್ ಕೇಸ್ ಅವ್ರು ಲೀಗಲ್ ಆಗಿ ಪರ್ಚೇಸ್ ಮಾಡಿ ಇಷ್ಟು ನಮ್ಮ ಹತ್ರ ಗೋಲ್ಡ್ ಇದೆ ಅಂತ ಹೇಳಿದ್ರೆ, IMF ನಲ್ಲಿ ತುಂಬಾ ಸಾಲ ಇರೋದ್ರಿಂದ ಸಾಲ ಕಟ್ಟಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗೊತ್ತಾಗದೇ ಇರೋ ತರ ಅವರು ಕೂಡ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ಬ್ಲಾಕ್ ಅಲ್ಲಿ ಅವರು ಕೂಡ ರಿಸರ್ವ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಗೋಲ್ಡ್ ಪ್ರೈಸ್ ಅನ್ನೋದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಗೋಲ್ಡ್ ಪ್ರೊಡಕ್ಷನ್ ಕೂಡ ತುಂಬಾ ಕಡಿಮೆ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಏನ್ ಡಿಮ್ಯಾಂಡ್ ಇದೆ ಅದ್ರ ಡಿಮ್ಯಾಂಡ್ ತಕ್ಕಂತೆ ಸಪ್ಲೈ ಬರ್ತಾ ಇಲ್ಲ. ಯಾಕಂತಂದ್ರೆ ಇದು ಒಂದು ರೇರ್ ಅರ್ತ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ಸಿಗುವಂತ ಮೆಟೀರಿಯಲ್ ಆಗದೆ ಇರೋದ್ರಿಂದ, ಅಂಡ್ ಇದರ ಸಪ್ಲೈ ಕೂಡ ತುಂಬಾ ಕಡಿಮೆ ಇರೋದ್ರಿಂದ, ಅಂಡ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇರೋದ್ರಿಂದ ಬರೀ ಗೃಹೋಪಯೋಗ ವಸ್ತುಗಳಿಗೆ, ಅಂದ್ರೆ ಈಗ ನಾವೇನು ಆರ್ನಮೆಂಟ್ ಟೈಪ್ ಆಭರಣಗಳು ಮಾಡ್ಕೊಳ್ಳೋಕೆ ತಗೊಳ್ಳೋ ಹಾಗಿದ್ರೆ ಇಷ್ಟೊಂದು ಡಿಮ್ಯಾಂಡ್ ಆಗ್ತಾ ಇರಲಿಲ್ಲ. ಈಗೆಲ್ಲ ಸೆಂಟ್ರಲ್ ಬ್ಯಾಂಕ್ಸ್ಗಳು ಕೂಡ ರಿಸರ್ವ್ ಅನ್ನು ಕೂಡ ಗೋಲ್ಡ್ ಅಲ್ಲಿ ಇಟ್ಕೊಳ್ಳೋಕೆ ಹೋಗ್ತಾ ಇರೋದ್ರಿಂದ, ಇದರ ಡಿಮ್ಯಾಂಡ್ ಅನ್ನೋದು ತುಂಬಾ ಆಗಿರೋದ್ರಿಂದ ಗೋಲ್ಡ್ ಪ್ರೈಸ್ ಇಷ್ಟೊಂದು ಜಾಸ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ನನ್ಗನ್ಸೋ ಪ್ರಕಾರ ಈಗ ಗೋಲ್ಡ್ ಪ್ರೈಸ್ ಯಾವಾಗ ಡ್ರಾಪ್ ಆಗುತ್ತೆ ಅಂತ ನಾವು ಅನಾಲಿಸಿಸ್ ಮಾಡೋದಾದ್ರೆ, ನನ್ಗನ್ಸೋ ಮಟ್ಟಿಗೆ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಗೋಲ್ಡ್ ಪ್ರೈಸ್ ಅನ್ನೋದು ಕಡಿಮೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆನೇ ಇದೆ ಅಂತಾನೆ ಹೇಳ್ಬೋದು. ಏಕಂತಂದ್ರೆ ಈಗ ಏನ್ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಏನ್ ಗೋಲ್ಡ್ ಮುಖಾಂತರ ರಿಸರ್ವ್ ಮಾಡ್ಕೊಳ್ತಾ ಇದೆ, ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಆಲ್ಟರ್ನೇಟಿವ್ ಬೇಕಾಗ್ಬಿಡುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಸೆಂಟ್ರಲ್ ಬ್ಯಾಂಕ್ಸ್ ಮತ್ತೆ ಈ ಡಾಲರ್ ಮುಖಾಂತರನೇ ರಿಸರ್ವ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆದ್ ಬರಬೇಕಾಗುತ್ತೆ. ಇಲ್ಲ ಗೋಲ್ಡ್ ಗೆ ಆಲ್ಟರ್ನೇಟಿವ್ ಮೆಟೀರಿಯಲ್ ಬೇರೆದನ್ನ ಪರ್ಚೇಸ್ ಮಾಡಿ ರಿಸರ್ವ್ ಮಾಡ್ಕೊಳ್ಳೋ ತರ ಬಂದಾಗ ಗೋಲ್ಡ್ ಪ್ರೈಸ್ ಏನ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಅದು ಕಡಿಮೆ ಆಗೋ ಸಾಧ್ಯತೆಗಳಿರ್ತವೆ. ಇಲ್ಲ ಅಂತಂದ್ರೆ ಅಲ್ಲಿ ತನಕ ಇದು ಇನ್ಕ್ರೀಸ್ ಆಗೋ ಸಾಧ್ಯತೆಗಳು ಜಾಸ್ತಿನೇ ಇರ್ತವೆ ಅಂತಾನೆ ಹೇಳ್ಬೋದು. ಇದಿಷ್ಟು ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸ್ ಏನಕ್ಕೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಆಕಾಶಕ್ಕೆ ಮುಡ್ತಾ ಇದಾವೆ ಅನ್ನೋದ್ರ ಬಗೆಗಿನ ಮಾಹಿತಿ. ಐ ಹೋಪ್ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.